Hi friends, welcome to Success Academy Jamkandi. Yes, good evening everybody. Yes, okay. ಇವತ್ತು ನಾವು TET 2019 6 to 8 ಕ್ವೆಶ್ಚನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ನಾನು ಎಲ್ಲರಿಗೂ ಆಡಿಬಲ್ ಇದ್ದೀನಿ ಅಂತ ಹೇಳಿ ಅನ್ಕೊಂಡಿದ್ದೀನಿ. Yes, am I audible? Yes. Shall we start the discussion? Yes. ಫಸ್ಟ್ ಕ್ವೆಶ್ಚನ್ ಅನ್ನ ಬಂದ್ಬಿಟ್ಟು ನೋಡಿ, ಇದು ನೋಡಿ TET 2019 6 to 8 ಕ್ವೆಶ್ಚನ್ ಪೇಪರ್ ಆಗಿದೆ. ಓಕೆ, ಫಸ್ಟ್ ಕ್ವೆಶ್ಚನ್ ಅನ್ನು ನೋಡಿ, ಪರೀಕ್ಷೆಗಳಲ್ಲಿ ಎ ಶ್ರೇಣಿಯನ್ನು ಪಡೆಯಲು ಅಭ್ಯಾಸ ಮಾಡುವುದು ಇದರ ಒಂದು ಉದಾಹರಣೆಯಾಗಿದೆ. ಯಾವುದರ ಉದಾಹರಣೆ ಇದು? ಒಂದು ಹವ್ಯಾಸ, ಎ ಹವ್ಯಾಸ ಕಲಿಕೆ, ಬಿ ಬೌದ್ಧಿಕ ಕಲಿಕೆ, ಸಿ ಶಾಸ್ತ್ರೀಯ ಅನುಬಂಧನ ಕಲಿಕೆ, ಡಿ ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆ. ಯಾವುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ? ಎಸ್, ಯಾವುದಕ್ಕೆ ಉದಾಹರಣೆಯಾಗಿದೆ? ಎಸ್, ಇಂಗ್ಲಿಷ್ ಅಲ್ಲೂ ಹೇಳ್ತೀನಿ. ಯಾವುದೇ ಒಂದು ವಿದ್ಯಾರ್ಥಿ ನಾನು ಎ ಶ್ರೇಣಿಯನ್ನೇ ಪಡಿಬೇಕು ಅಂತ ಹೇಳಿ ಸ್ಟಡಿ ಮಾಡ್ತಾನೆ. ಸೊ he is studying to get A grade. So which type of learning is this? Is it habitual learning, cognitive learning, or classical conditioning, or operant conditioning theory? So before learning ಇದನ್ನ ಓದೋಕ್ಕಿಂತ ಮುಂಚೆ ನಿಮ್ಗೆ ಆಡ್ಮೆಂಟ್ ಮಾಡ್ಲಿಕ್ಕೆ, ಔಟ್ ಮಾಡ್ಲಿಕ್ಕೆ ಕಲಿಬೇಕು. ನೋಡಿ, ಯಾವುದೇ ಒಂದು ವಿದ್ಯಾರ್ಥಿ ಎ ಶ್ರೇಣಿಯನ್ನೇ ಪಡಿಬೇಕು ಅಂತ ಹೇಳೋದು ಹ್ಯಾಬಿಚುವಲ್ ಲರ್ನಿಂಗ್ ಅಂದ್ರೆ ಹವ್ಯಾಸ ಕಲಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಕಾಗ್ನೇಟಿವ್ ಲರ್ನಿಂಗ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಇದೆರಡು ಆಪ್ಷನ್ ಉಳಿತು, ಶಾಸ್ತ್ರೀಯ ಅನುಬಂಧನ ಕಲಿಕೆ, ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆ. ನೋಡಿ, ಇಲ್ಲಿ ಕ್ಲಾಸಿಕಲ್ ಕಂಡೀಷನಿಂಗ್ ಅಂದ್ರೆ ಶಾಸ್ತ್ರೀಯ ಅನುಬಂಧನ ಕಲಿಕೆ, ಕ್ಲಾಸಿಕಲ್ ಕಂಡೀಷನಿಂಗ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರೆಸ್ಪಾನ್ಸ್ ಫಸ್ಟ್ ದೆನ್ ಸ್ಟಿಮ್ಯುಲಸ್ ಫಸ್ಟ್ ದೆನ್ ರೆಸ್ಪಾನ್ಸ್ ಅಂತ ಹೇಳ್ತಾನೆ. ಅಂದ್ರೆ ವಿದ್ಯಾರ್ಥಿ ಓದ್ತಾನೆ, ಹಾರ್ಡ್ ವರ್ಕ್ ಮಾಡ್ತಾನೆ. ಓಕೆ, ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಬೇಕು ಅಂತೇಳಿ, ಎ ಗ್ರೇಡೇ ಬೇಕು ಅಂತಲ್ಲ, ತಾನು ಎಷ್ಟು ಪರಿಶ್ರಮ ಮಾಡಿದೀನಿ ಅದ್ರ ತಕ್ಕಂತೆ ಯಾವುದೇ ಗ್ರೇಡ್ ಸಿಕ್ಲಿ ಅಂತ ಓದ್ತಾನೆ. ಎಸ್, ಅವನ ಮುಖ್ಯ ಉದ್ದೇಶ ಏನು? ಬರೀ ಓದುವುದಾಗಿರುತ್ತೆ. ಇಲ್ಲಿ ಆಪರೆಂಟ್ ಕಂಡೀಷನಿಂಗ್ ಅಂದ್ರೆ ಆಪರೆಂಟ್ ಅಲ್ಲಿ ಏನಾಗುತ್ತೆ ಕಂಡೀಷನಿಂಗ್ ಅಲ್ಲಿ ಅಂದ್ರೆ ಫಸ್ಟ್ ರೆಸ್ಪಾನ್ಸ್ ಬರುತ್ತೆ, ಆಮೇಲೆ ಸ್ಟಿಮ್ಯುಲಸ್ ಬರುತ್ತೆ. ಇಲ್ಲಿ ಏನಾಗತ್ತೆ, ಎ ಗ್ರೇಡ್ ಅನ್ನ ತಗೋಬೇಕು ಅಂತ ಹೇಳಿ ಅವನೇನ್ ಮಾಡ್ತಾ ಇದ್ದಾನೆ, ಓದ್ತಾ ಇದ್ದಾನೆ. ಇಲ್ಲಿ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಸ್ಟಿಮ್ಯುಲಸ್ ಮುಖ್ಯ ಉದ್ದೇಶ, ಹಾರ್ಡ್ ವರ್ಕ್ ಮುಖ್ಯ ಉದ್ದೇಶ. ಇಲ್ಲಿ ಏನಾಗಿದೆ, ಮುಖ್ಯ ಉದ್ದೇಶ ಏನು? ಎ ಗ್ರೇಡ್ ಅನ್ನ ತಗೊಳ್ಬೇಕು ಅನ್ನೋದು ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಕ್ಲಾಸಿಕಲ್ ಕಂಡೀಷನಿಂಗ್ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ಈಗ ಶಾಲೆ ಬೆಲ್ ಹೊಡಿಯುತ್ತೆ, ವಿದ್ಯಾರ್ಥಿಗಳು ಒಳಗೆ ಹೋಗ್ತಾರೆ, ಕ್ಲಾಸ್ ಕೊಠಡಿಯ ಒಳಗೆ ಹೋಗ್ತಾರೆ. ಅಂದ್ರೆ ಅವ್ರಿಗೆ ಕಂಡೀಷನಿಂಗ್ ಆಗಿದೆ, ಸ್ಕೂಲ್ ಬೆಲ್ ಹೊಡಿಯುತ್ತೆ, ನನ್ ಕೊಠಡಿ ಒಳಗೆ ನನ್ನ ಶಾಲಾ ಕ್ಲಾಸ್ ರೂಮ್ ಒಳಗೆ ನಾನು ಹೋಗ್ಬೇಕು ಅಂತ ಹೇಳಿ. ಆಪರೆಂಟ್ ಕಂಡೀಷನಿಂಗ್ ಏನೇ ಅಂದ್ರೆ ಫಸ್ಟ್ ರೆಸ್ಪಾನ್ಸ್ ದೆನ್ ಸ್ಟಿಮ್ಯುಲಸ್. ಓಕೆ, ಅವ್ರಂದ್ರೆ ಕೊಠಡಿ ಒಳಗೆ ಹೋಗ್ತಾರೆ ಮೊದಲು, ಆಮೇಲೆ ಬೆಲ್ ಹೊಡಿಯೋದಲ್ಲ. ಎಸ್, ಓಕೆ, ಎ ಗ್ರೇಡ್ ಅನ್ನ ತಗೊಳ್ಬೇಕು ಅಂತ ಹೇಳಿ ಓದೋದು ಏನಾಗತ್ತೆ ಆಪರೆಂಟ್ ಕಂಡೀಷನಿಂಗ್ ಅಂತ ಹೇಳಿ ಹೇಳಬಹುದು ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ನೋಡಿ, ಇನ್ನೊಂದು ಸೆಕೆಂಡ್ ಕ್ವೆಶ್ಚನ್ ನೋಡಿ, ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವುದು. ಬಾಹ್ಯ ಅಭಿಪ್ರೇರಣೆ ಅಂದ್ರೆ ನೀವು ಒಂದ್ ನೆನ್ಪಿಟ್ಕೋಬೇಕು, ಪರಿಸರ. ಏನೇ ಬಾಹ್ಯ ಅಭಿಪ್ರೇರಣೆ ಆಗಿರ್ಬೋದು, ಯಾರು ಒತ್ತು ನೀಡ್ತಾರೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾನೆ. ನೋಡಿ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ವರ್ತನವಾದಿಗಳು, ಸೆಕೆಂಡ್ ಮಾನವತಾವಾದಿಗಳು, ಸಿ ಬೌದ್ಧಿಕವಾದ, ದೆನ್ ಡಿ ಗೆಜಾಲ್ಟ್ವಾದ. ವರ್ತನವಾದಿಗಳು ಏನ್ ಹೇಳ್ತಾರೆ, ಮಾನವತಾವಾದಿಗಳು ಏನ್ ಹೇಳ್ತಾರೆ, ಬೌದ್ಧಿಕವಾದಿಗಳು ಏನ್ ಹೇಳ್ತಾರೆ, ಗೆಜಾಲ್ಟ್ ವಾದಿಗಳು ಏನ್ ಹೇಳ್ತಾರೆ. ಮಾನವತಾವಾದಿಗಳು ಇದನ್ನ ನೋಡೋಣ. ಎಸ್, ಮಾನವತಾವಾದಿಗಳು ಮಾನವನ ಥಿಯರಿ ಬಗ್ಗೆ ಅವರು ಜಾಸ್ತಿ ಕಾನ್ಸಂಟ್ರೇಟ್ ಅನ್ನ ಮಾಡ್ತಾರೆ. ಬೌದ್ಧಿಕವಾದಿಗಳು ಬೌದ್ಧಿಕವಾದ ಸಿದ್ಧಾಂತದ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾರೆ. ಗೆಜಾಲ್ಟ್ ವಾದಿಗಳು ಏನಂತಾರೆ, ಇಡಿಯಾಗಿ ಓದುವುದು ತುಂಬಾ ಮುಖ್ಯ, ಆಮೇಲೆ ಬಿಡಿಯಾಗಿ ಓದಬಾರ್ದು ಅಂತೇಳಿ ಹೇಳ್ತಾರೆ. ಸೊ ಇದ್ರಲ್ಲಿ ಕರೆಕ್ಟ್ ಆಪ್ಷನ್ ಪರಿಸರಕ್ಕೆ ಇಂಪಾರ್ಟೆನ್ಸ್ ನೀಡೋರು ಏನಾಗ್ತಾರೆ, ವರ್ತನವಾದಿಗಳು ಆಗ್ತಾರೆ. ರೈಟ್, ಐ ವಿಲ್ ಟೆಲ್ ಇನ್ ಇಂಗ್ಲಿಷ್ ಆಲ್ಸೋ. ಪರಿಸರವಾದಿಗಳು ಎನ್ವೈರನ್ಮೆಂಟಲಿಸ್ಟ್ ಯಾರು? ಬಿಹೇವಿಯರಿಸ್ಟ್. ಬಿಹೇವಿಯರಿಸ್ಟ್ ಆರ್ ಕಾಲ್ಡ್ as environmentalists. So they are giving importance to external forces. So environment, climate. So that forces they are giving examples. So they are called as ಬಿಹೇವಿಯರಿಸ್ಟ್, ವರ್ತನವಾದಿಗಳು ಅಂತ ಹೇಳಿ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ಥರ್ಡ್ ಕ್ವೆಶ್ಚನ್ ಹೋಗೋಕ್ಕಿಂತ ಮುಂಚೆ ಫ್ರೆಂಡ್ಸ್ ಒಂದು ಕ್ರಾಶ್ ಕೋರ್ಸ್ ಬಗ್ಗೆ ಹೇಳಿಬಿಡ್ತೀನಿ. ನೋಡಿ, ಸಕ್ಸಸ್ ಅಕಾಡೆಮಿ ಬ್ಯಾಚ್ ಅಲ್ಲಿ
ಲಾಸ್ಟ್ ಇಯರ್ ಏನ್ ಮಾಡಿದ್ವಿ ಅಂದ್ರೆ ನಾವು ಓನ್ಲಿ ಇಂಗ್ಲಿಷ್ ಅಂಡ್ ಸೈಕಾಲಜಿ ವಿ ವರ್ ಟೇಕಿಂಗ್. ಸೊ ಎಲ್ಲರ ಡಿಮಾಂಡ್ ಏನಿತ್ತು ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಅನ್ನ ಎಕ್ಸ್ಪಾಂಡ್ ಮಾಡಿ ಅಂತ ಹೇಳಿ ಡಿಮಾಂಡ್ ಮಾಡಿದ್ವಿ ಎಲ್ಲರೂ ಸೇರಿ. ಅದಕ್ಕೆ ತಕ್ಕಂತೆ ಇವಾಗ ನಾವು ಒಂದು ಕ್ರಾಶ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ಬೋತ್ ಪೇಪರ್ 1 ಅಂಡ್ ಪೇಪರ್ 2 ಇದು ಹೇಗಿರುತ್ತೆ ನಿಮ್ಗೆ ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸಸ್ ಎರಡು ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ, ಬೋತ್ ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ ಟಿಲ್ 30/6/2024. ನಿಮ್ ಟಿಇಟಿ ಅವಾಗ, ಎಸ್ ವೆರಿ ಗುಡ್, 30th ಟಿಇಟಿ. ಸೊ ಅಲ್ಲಿ ತನಕ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಎಸ್, ಆ ಬ್ಯಾಚ್ ಕೋರ್ಸ್ ಫೀಸ್ ಎಷ್ಟು ಅಂತ ಕೇಳಿದ್ರೆ 1299 ಬ್ಯಾಚ್ ಕೋರ್ಸ್ ಫೀಸ್ ಆಗಿರುತ್ತೆ. ಸೊ ಕ್ಲಾಸಸ್ 18 ಇಂದ ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ 18. ಸೊ ಯಾವಾಗ ತನಕ 1299 ಇರುತ್ತೆ ಅಂದ್ರೆ 25 ತನಕ 1299 ಟಿಲ್ 25, 1299 ಟಿಲ್ 25 ಇರುತ್ತೆ. ಓಕೆ, 25 ರಿಂದ ಅಂದ್ರೆ 25ರ ನಂತರ ಎಷ್ಟಾಗತ್ತೆ ಫೀಸು? 1699 ಫೀಸ್ ಆಗುತ್ತೆ. ಎಸ್, ಐ ಥಿಂಕ್ ಇಟ್ ವಿಲ್ ಬಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಎಸ್, ಈ ಸತಿ ಎಲ್ಲಾನು ಹಿಸ್ಟ್ರಿ, ಮ್ಯಾಥ್, ಸೈನ್ಸ್, ಇಂಗ್ಲಿಷ್ ಅಂಡ್ ಸೈಕಾಲಜಿ ಅಷ್ಟು ಸ್ಟಾರ್ಟ್ ಮಾಡ್ತಾ ಇದೀವಿ. ಎಸ್, ಐ ಥಿಂಕ್ ಫೀಸ್ ಇಸ್ ವೆರಿ ಅಫೋರ್ಡೆಬಲ್ ಪ್ರೈಸ್. ಮತ್ತೆ ಏನಾಗಿದೆ ಫ್ರೆಂಡ್ಸ್, ಈಗ ಎಲ್ಲಾ ಪ್ರೈವೇಟ್ ಸ್ಕೂಲಲ್ಲೂ ಟಿಇಟಿ ತುಂಬಾ ಕಡ್ಡಾಯ ಮಾಡಿದ್ದಾರೆ. ಎಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಈ ನಂಬರ್ ಸರ್ ನಂಬರ್ಗೆ ಕಾಲ್ ಮಾಡಿ ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ಓಕೆ, ಎಸ್, ಪೇಪರ್ 1 ಅಂಡ್ ಪೇಪರ್ 2 ಎರಡು ಇದೆ ನೋಡಿ. ಎಸ್, ಪೇಪರ್ 1 ಅಂಡ್ ಪೇಪರ್ 2 ಎರಡು ಇದೆ. ಎಸ್, ಮ್ಯಾಥ್ಸ್, ಸೈನ್ಸ್ ಎಲ್ಲಾನು ಟೀಚ್ ಮಾಡ್ತಾ ಇದೀವಿ. ಎಸ್ ಎಸ್, ಬೋತ್ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಬ್ಯಾಚ್ ಅಲ್ಲಿ. Okay, yes, you can see recorded also. Okay, go to the paper discussion now. ನೋಡಿ, ಥರ್ಡ್ ಕ್ವೆಶ್ಚನ್ ನೋಡಿ ಇಲ್ಲಿ. ಎಸ್, ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಗಳಲ್ಲಿ ಆಗುವ ಬದಲಾವಣೆಗೆ ಕಾರಣ. ಸೊ ಎಕ್ಸ್ಪೀರಿಯನ್ಸ್, ಅನುಭವ ಮೂಲಕ ಅಂದ್ರೆ ಏನು? ಅನುಭವ ಅಂದ್ರೆ ಏನಂತೀವಿ ಇಂಗ್ಲಿಷ್ ಅಲ್ಲಿ? ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಮಾತಿದೆ, ಪ್ರವರ್ಬ್ ಇದೆ, ಎಕ್ಸ್ಪೀರಿಯನ್ಸ್ ಮ್ಯಾಕ್ಸ್ ಮ್ಯಾನ್ ಪರ್ಫೆಕ್ಟ್. ಅನುಭವದಿಂದ ಮನುಷ್ಯ ಪರ್ಫೆಕ್ಟ್ ಆಗ್ತಾನೆ, ಉನ್ನತ ಮನುಷ್ಯ ಆಗ್ತಾನೆ. ಸೊ ಯಾವುದು ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಿ ಆಗುವ ಬದಲಾವಣೆ ಕಾರಣ ಏನು ಅಂತ ಹೇಳಿ ಕೇಳಿದಾನೆ. ಫಸ್ಟ್ ಎ ಕಲಿಕೆ, ಬಿ ಬೋಧನೆ, ಸಿ ತರಬೇತಿ, ಡಿ ಪರೀಕ್ಷೆ. ಎಸ್, ಕಲಿಕೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತೀವಿ? ಲರ್ನಿಂಗ್ ಅಂತ ಕರಿತೀವಿ. ಬೋಧನೆ ಅಂದ್ರೆ ಟೀಚಿಂಗ್, ತರಬೇತಿ ಅಂದ್ರೆ ಟ್ರೈನಿಂಗ್, ಡಿ ಪರೀಕ್ಷೆ ಅಂದ್ರೆ ಎಕ್ಸಾಮ್ಸ್. ಸೊ ಯಾವ್ದ್ರಿಂದ ಮನುಷ್ಯ ಅನುಭವದ ಮೂಲಕ ವರ್ತನೆಯಲ್ಲಿ ಆಗುವ ಬದಲಾವಣೆ ಕಾರಣ ಏನು? ಎಸ್ ಎಸ್, ಲರ್ನಿಂಗ್. ಇದು ನಮ್ಮ ಜೀವನದಲ್ಲಿ ಕಲಿಕೆ ಶಾಶ್ವತ ಬದಲಾವಣೆಯನ್ನ ತಂದುಕೊಡುತ್ತೆ. ಎಸ್, ಅನುಭವ. ಫೋರ್ತ್ ಕ್ವೆಶ್ಚನ್ ಅನ್ನ ನೋಡೋಣ. ರಚನಾತ್ಮಕ ಮೌಲ್ಯಮಾಪನವನ್ನು ಇದಕ್ಕೆ ಉಪಯೋಗಿಸುವುದು. ಯಾವುದಕ್ಕೆ ಉಪಯೋಗಿಸ್ತಾರೆ? ವಿದ್ಯಾರ್ಥಿಗಳನ್ನು ವರ್ಗೀಕರಿಸಲು, ಡಿ ಕಲಿಕಾ ಅಂತರವನ್ನು ಗುರುತಿಸಲು, ಸಿ ಕಲಿಕಾ ಕಠಿಣತೆಯನ್ನು ಗುರುತಿಸಲು, ಡಿ ಕಲಿಕಾ ನ್ಯೂನ್ಯತೆಯನ್ನು ಗುರುತಿಸಲು. ಸೊ ಯಾವ್ದಕ್ಕೆ ಇದನ್ನು ಉಪಯೋಗಿಸ್ತಾರೆ? ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಇದ್ರ ಅರ್ಥ ಏನು ಅಂದ್ರೆ ರಚನಾತ್ಮಕ ಮೌಲ್ಯಮಾಪನ. ಎಸ್, ವೈ ವಿಲ್ ಯೂಸ್ ದಿಸ್ ರಚನಾತ್ಮಕ ಮೌಲ್ಯಮಾಪನ ಅಂತ ಕೇಳಿದ. ವಿದ್ಯಾರ್ಥಿಯನ್ನು ವರ್ಗೀಕರಿಸಲು, ಟು ಡಿವೈಡ್ ದ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ದ ಗ್ರೇಡ್ಸ್. ಕಲಿಕಾ ಅಂತರವನ್ನು ಗುರುತಿಸಲು, ಸೊ ಡಿಫರೆನ್ಸ್ ಇನ್ ಲರ್ನಿಂಗ್. ಸೊ ಕಲಿಕಾ ಲರ್ನಿಂಗ್ ಡಿಫರೆನ್ಸಸ್, ಟು ನೋ ಅಬೌಟ್ ಲರ್ನಿಂಗ್ ಡಿಫರೆನ್ಸಸ್. ಕಲಿಕಾ ಕಠಿಣತೆಯನ್ನು ಗುರುತಿಸಲು, ಸೊ difficulties, to know the difficulties in learning. Kalika ನ್ಯೂನ್ಯತೆ, to know the defects in learning. Why you will use this ರಚನಾತ್ಮಕ ಮೌಲ್ಯಮಾಪನ? Yes, very good. D will be the correct answer. ಕಲಿಕಾ ಅಂತರವನ್ನು ಗುರುತಿಸಲು. ವೆರಿ ಗುಡ್. ಎಸ್, ಕಲಿಕಾ ಅಂತರವನ್ನು ಗುರುತಿಸಲು ಏನ್ ಮಾಡ್ತೀವಿ ನಾವು? ಈ ಮೌಲ್ಯಮಾಪನವನ್ನ ಸ್ಟಾರ್ಟ್ ಮಾಡ್ಕೊಂತೀವಿ. ಎಸ್, ಯಾವುದು? ಕಲಿಕಾ ಅಂತರವನ್ನು ಗುರುತಿಸಲು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಸಿಸಿಇ ಟೈಪ್ ಇರುತ್ತೆ, ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಟೈಪ್. ಇದು ರಚನಾತ್ಮಕ ಮೌಲ್ಯಮಾಪನ ವರ್ಕ್ ಮಾಡುತ್ತೆ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕು.
ಎಸ್ ಫಿಫ್ತ್ ಕ್ವೆಶನ್ ನೋಡಿ, ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಯಾವುದರ ನೈಸರ್ಗಿಕ ಪ್ರಕ್ರಿಯೆ? ಪರಿಪಕ್ವತೆ. ನೋಡಿ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಬರ್ಕೊಳ್ಳಿ. ಪರಿಪಕ್ವತೆ ಅಂದ್ರೆ ಮೆಚುರಿಟಿ. ಎಸ್, ಪರಿಪಕ್ವತೆ ಅಂದ್ರೆ ಏನ್ ಅರ್ಥ ಕೊಡುತ್ತೆ? ಮೆಚುರಿಟಿ. ಸೊ ಯಾವುದರ ನೈಸರ್ಗಿಕ ಕ್ರಿಯೆ ಇದು? ಎ ಬೆಳವಣಿಗೆ, ಬಿ ವಿಕಾಸ, ಸಿ ವ್ಯಕ್ತಿತ್ವ, ಡಿ ಬೆಳವಣಿಗೆ ಮತ್ತು ವಿಕಾಸ. ಮೆಚುರಿಟಿ ಅಂದ್ರೆ ಬರೀ ಬೆಳವಣಿಗೆನ, ಗ್ರೋತ್ ಇರತ್ತಾ? ಅಥವಾ ಮೆಚುರಿಟಿ ಅಂದ್ರೆ ಬರೀ ವಿಕಾಸವಿರುತ್ತಾ? ಅಥವಾ ಮೆಚುರಿಟಿ ಅಂದ್ರೆ ಪರ್ಸನಾಲಿಟಿನ? ಆರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್? ಯಾವ್ದ್ರ ಮೇಲೆ ಅದು ವರ್ಕ್ ಆಗುತ್ತೆ? ವೆರಿ ಗುಡ್. ಪರಿಪಕ್ವತೆ, ಮೆಚುರಿಟಿ ಬರ್ಲಿಕ್ಕೆ ಬೆಳವಣಿಗೆನೂ ಬೇಕು, ಡೆವಲಪ್ಮೆಂಟ್, ಗ್ರೋತ್ ಮತ್ತು ಡೆವಲಪ್ಮೆಂಟ್ ಎರಡೂ ಕೂಡ ಬೇಕು. ಎಸ್, ವೆರಿ ಗುಡ್. ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿ ಇರುವ ಒಂದು ವಿಶೇಷ ಸಾಮರ್ಥ್ಯ. ವಿಶೇಷ ಸಾಮರ್ಥ್ಯ ಅಂದ್ರೆ ಏನು? ಎ ಅವಧಾನ, ಬಿ ಮನೋಭಾವ, ಸಿ ಅಭಿಕ್ಷಮತೆ, ಡಿ ಆಸಕ್ತಿ. ಯಾವುದು? ಸಾಮಾನ್ಯ ಬುದ್ಧಿಶಕ್ತಿಯ ಜೊತೆ ಏನಿರ್ಬೇಕು? ಅಭಿಕ್ಷಮತೆ. ಎಸ್, ಅಭಿಕ್ಷಮತೆ ಇರ್ಬೇಕು. ಎಸ್, ವಾಟ್ ಈಸ್ ಅಭಿಕ್ಷಮತೆ? ಸಾಮಾನ್ಯ ಬುದ್ಧಿಶಕ್ತಿಯ ಜೊತೆಗೆ ಏನಿರ್ಬೇಕು? ಎಸ್, ವಾಟ್? ಸಾಮಾನ್ಯ ಬುದ್ಧಿಶಕ್ತಿಯ ಜೊತೆಗೆ ಏನಿರ್ಬೇಕು? ಅಭಿಕ್ಷಮತೆ ತುಂಬಾ ಮುಖ್ಯವಾದದ್ದು. ವೇಟ್ ಫ್ರೆಂಡ್ಸ್. ಆಪ್ಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ಅಭಿಕ್ಷಮತೆ ಅಂದ್ರೆ ಆಪ್ಟಿಟ್ಯೂಡ್, ಅವಧಾನ ಅಂದ್ರೆ ಟೆಕ್ಷನ್, ಆಸಕ್ತಿ ಅಂದ್ರೆ ಇಂಟ್ರೆಸ್ಟ್. ಓಕೆ, ಎಸ್. ಸೆವೆಂತ್ ಕ್ವೆಶನ್ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುವಾಗ ಪ್ರತಿಭಾವಂತನಾಗಿಯೇ ಹುಟ್ಟಿದರೂ ಕೂಡ ಅವರಲ್ಲಿ ಅರ್ಧದಷ್ಟು ಜನರನ್ನು ಈ ಶಿಕ್ಷಣ ವ್ಯವಸ್ಥೆಯು ಮೂರ್ಖರನ್ನಾಗಿ ಮಾಡುತ್ತದೆ. ಈ ಹೇಳಿಕೆಯನ್ನು ಯಾರು ಹೇಳಿದರು ಅಂತ ಕೇಳಿದಾನೆ. ಎ ಗಿಲ್ಫೋರ್ಡ್, ಬಿ ವಾಟ್ಸನ್, ಸಿ ಬ್ರೂನರ್, ಡಿ ಪಿಯಾಜೆ. ಯಾರು ಹೇಳಿದ್ದಾರೆ? ಎಸ್, ವೆರಿ ಗುಡ್. ಗಿಲ್ಫೋರ್ಡ್ ಅವರು ಹೇಳ್ತಾರೆ. ಅವರು 3 ಆಯಾಮದ ಸಿದ್ಧಾಂತವನ್ನು ಕೂಡ ಗಿಲ್ಫೋರ್ಡ್ ರವರು ಕೊಡ್ತಾರೆ. ಎಸ್, ಓಕೆ. 8th ಕ್ವೆಶನ್ ಅನ್ನು ನೋಡಿ, ತರಗತಿಯಲ್ಲಿನ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವ ತಂತ್ರ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಎಷ್ಟು ಬೆರ್ಕೊಂಡಿದ್ದಾರೆ ಒಬ್ರ ಜೊತೆ ಒಬ್ರು ಅಂತ ಹೇಳಿ ನಾವು ಒಂದು ತಂತ್ರವನ್ನು ಉಪಯೋಗಿಸ್ತೀವಿ. ಅದು ಯಾವುದು? ಎ ಸಮಾಜ ಮಿತಿ ಮಾಪನ, ಬಿ ಪ್ರಕ್ಷೇಪಣಾ ತಂತ್ರ ವಿಧಾನ, ಸಿ ಬುದ್ಧಿಶಕ್ತಿ ಪರೀಕ್ಷೆ, ಡಿ ನೈದಾಂತಿಕ ಪರೀಕ್ಷೆ. ಇದು ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಎಸ್. ಇನ್ನೊಂದು ಟೈಮ್ ನೋಡ್ಕೊಂಡ್ಬಿಡಿ ಆಫರ್ ಅನ್ನ. ಓಕೆ, ಎಸ್. ಸಕ್ಸಸ್ ಅಕಾಡೆಮಿಯಲ್ಲಿ ಹೇಳಿದೀನಿ ನಾನು, ಒಂದು ಕ್ರಾಶ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಂಗ್ಲಿಷ್, ಕನ್ನಡ, ಆಲ್ ಸಬ್ಜೆಕ್ಟ್ಸ್ ಟೆಟ್ ಟು ಪೇಪರ್ 1, ಪೇಪರ್ 2 ಟಿಲ್ 25 ತನಕನು 1299 ಇರುತ್ತೆ. ಸೊ 1299 ಇರುತ್ತೆ. 25 ನಂತರ ಏನಾಗುತ್ತೆ? ಫೀಸು 1699 ಇರುತ್ತೆ. ರೆಕಾರ್ಡೆಡ್ ಕ್ಲಾಸು ಇದೆ, ಟೆಸ್ಟ್ ಸೀರೀಸ್ ಮಾಡ್ತೀವಿ, ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಕ್ಲಾಸಸ್ ಅನ್ನು ಮಾಡ್ತೀವಿ. ಟಿಲ್ June 30th ತನಕನು ಇರುತ್ತೆ ಕ್ಲಾಸಸ್. ಹೂ ಆರ್ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸರ್ ನಂಬರ್ ಇದೆ. ಯು ಕ್ಯಾನ್ ಜಸ್ಟ್ ಕಾಲ್ ಟು ಸರ್ ಅಂಡ್ ಟೇಕ್ ಯುವರ್ ಅಡ್ಮಿಷನ್. ಸೊ bye friends, this is all about today's class. Thank you for attending a session. Bye friends and have a nice day. Thank you.